ನೀವು 600cc ಸೂಪರ್ ಬೈಕ್ ನೋಡಿರ್ತೀರಾ, 800cc ಸೂಪರ್ ಬೈಕ್ ನೋಡಿರ್ತೀರಾ, 1000cc ಸೂಪರ್ ಬೈಕ್ ನೋಡಿದ್ದೀರಾ? ಯಾವತ್ತಾದ್ರೂ 135cc ಸೂಪರ್ ಬೈಕ್ ನೋಡಿದ್ದೀರಾ? ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ ಝೂ ಅಲ್ಲಿ ನೋಡಿರ್ತೀಯ. ರಾಜ್ ಗಂಭೀರದಿಂದ ಯಾವತ್ತನ ಕಾಡಲ್ಲಿ ಓಡಾಡೋದು ನೋಡಿದ್ಯಾ? ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮಾಡೋ ಕೆಲಸ ಎಲ್ಲ ಸೈಡ್ಗಿಟ್ಟು ನಾನು ಡೈರೆಕ್ಟ್ ಹೋಗಿದ್ದೆ ನನ್ನ ಫ್ರೆಂಡು ಸಂಕೇತ್ ಮನೆಗೆ. ಹಿಂದ್ಗಡೆ ಯಾರು ಬರ್ತಾರೆ? ಒಳ್ಳೆ ನಿದ್ದೆ ಮಾಡ್ತಿದ್ದ ನಮ್ಮ ಸಂಕೇತನ ಎಬ್ಬರಿಸಿ ಅವನ ಗಾಡಿ ತೆಗೆಸ್ತಾ ಇದ್ದೀನಿ ಆಚೆ. ರೀಸನ್ ಒಂದೇ, RX ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಮತ್ತು RX ಓಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾನು ಹೋಗಿದ್ದು. ಎಷ್ಟು ಕಿಕ್ ಹೊಡೆದ್ರೆ ಗಾಡಿ ಮಾತ್ರ ಸ್ಟಾರ್ಟ್ ಆಗ್ತಿಲ್ಲ. ಮೋಸ್ಟ್ಲಿ ಗಾಡಿಗೆ ನಮ್ಮ ಪ್ರದೀಪ್ ಈಶ್ವರಿಂದ ಮೋಟಿವೇಶನ್ ಬೇಕು ಅನ್ಸುತ್ತೆ. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು, ನಿದ್ದೆ ಮಾಡಬಾರ್ದು. ರಾತ್ರಿ 12ವರೆಗೂ ಓದ್ತೀಯೋ, 1ವರೆಗೂ ಓದ್ತೀಯೋ, 2ವರೆಗೂ ಓದ್ತೀಯೋ, ಒಂದೊಂದ್ಸಲ 3 ಗಂಟೆವರೆಗೂ ಓದ್ತೀಯ. ಇಂತೂ ಫೈನಲಿ ಗಾಡಿ ಸ್ಟಾರ್ಟ್ ಆಗೋಯ್ತು. ಇನ್ನೇನಕ್ಕೆ ವೇಟ್ ಮಾಡ್ತಿದ್ದೀರಾ? ಬನ್ನಿ, ಲೆಟ್ಸ್ ಗೋ. ಬನ್ನಿ, 135cc ಸೂಪರ್ ಬೈಕ್ ತೋರಿಸ್ತೀನಿ. RX 135 ಯಾವ ಸೂಪರ್ ಬೈಕು ಕಡಿಮೆ ಇಲ್ಲ. ಲೇಟ್ 90ಸಲ್ಲಿ ಬಂದಂಥ ಒನ್ ಆಫ್ ದಿ ಲೆಜೆಂಡ್ರಿ ಬೈಕ್ ಇದು. ಚಿಕ್ಕ ವಯಸ್ಸಿಂದ ದೊಡ್ಡವ್ರವರೆಗೂ ಸಿಕ್ಕಾಪಟ್ಟೆ ಇಷ್ಟಪಡೋ ಬೈಕು ಅಂದರೆ ಇದು RX. ಈ ಬೈಕ್ನ ರಿವ್ಯೂ ಮಾಡೋಕ್ಕೆ ಮುಂಚೆ ಬನ್ನಿ ನಮ್ಮ ಸಂಕೇತನ ಕೇಳೋಣ. ಈ ಬೈಕ್ನ ಏನಕ್ಕೆ ತಗೊಂಡ, ಅದ್ರ ಸ್ಟೋರಿ ಏನು ಅಂತ. ಗಾಡಿ ತಗೊಂಡು ಪರ್ಪಸ್ ಏನಿಲ್ಲ, ಕಂಪ್ಲೀಟ್ಲಿ ಪ್ಯಾಷನ್ ಆ್ಯಂಡ್ ಇಂಟ್ರೆಸ್ಟ್ ಏನಾರ ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಮ್ಮ ಗ್ಯಾಂಗಲ್ಲಿ ನಾವು 4 to 5 ಮೆಂಬರ್ಸ್ ಗ್ಯಾಂಗ್ ಇದ್ದೀರಿ. ಸೊ ನಮ್ಮ ಎಲ್ಲರ ಹತ್ರನೂ RX ಇದೆ. ಒಬ್ಬರ ಹತ್ರ RX 135 5 ಸ್ಪೀಡು, ನಂದು 4 ಸ್ಪೀಡು, ಒಂದು 100, ನಮ್ಮದು 135 RD. ಸೊ ಸುಜುಕಿ ಶಾಲನ್ ಎಲ್ಲ ನಮ್ಮ ಹತ್ರ ನಮ್ಮದೊಂದು ರೈಡಿಂಗ್ ಗ್ರೂಪ್ ಇದೆ. ನಾವು ತುಂಬ ರೈಡ್ಸ್ ಹೋಗ್ತಾಯಿದ್ವಿ. ರೀಸೆಂಟ್ ಡೇಸ್ ಹೋಗ್ತಾ ಇಲ್ಲ, ಬಟ್ ಲಾಸ್ಟ್ ಇಯರ್ ಗಂಟ ಫುಲ್ ಎಲ್ಲ ಹೋಗ್ತಾಯಿದ್ವಿ. ಫುಲ್ ನಾವು ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ವಿ ಯೂಸ್ ಟು ಗೋ ಫಾರ್ ರೈಡ್. ಈ ಥರ ಬೈಕ್ ಮೇಲೆ ಪ್ಯಾಷನ್ ಇದ್ದರೆ ಮಾತ್ರ ಈ ಥರ ಲೆಜೆಂಡ್ರಿ ಬೈಕ್ನ ಕಲೆಕ್ಟ್ ಮಾಡಿ ಅದನ್ನು ಮೇಂಟೈನ್ ಮಾಡಿ ಇದನ್ನು ಮುಂದಿನ ಜನ್ರೇಷನಿಗೆ ತೋರ್ಸೋಕ್ಕಾಗೋದು. ಈ ಲೆಜೆಂಡ್ರಿ ಬೈಕ್ RX 135ನ ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈ RX 135 ಹೇಗೆ ಲೆಜೆಂಡ್ ಆಯಿತು ಅಂತ ಹೇಳೋಣ ಬನ್ನಿ. ಈ 2 ಸ್ಟ್ರೋಕ್ ಲೆಜೆಂಡ್ರಿ ಬೈಕು ಹೇಗೆ ಲೆಜೆಂಡ್ರಿ ಬೈಕ್ ಆಯಿತು ಅಂತ ನೋಡ್ತಾ ಹೋಗೋಣ. ಇದಕ್ಕೊಂದು ಲಾಂಗ್ ಹಿಸ್ಟ್ರಿ ಇದೆ. ನಮ್ಮ ಯಮಹಾ ಅವರು ಈ 2 ಸ್ಟ್ರೋಕ್ ಯಮಹಾ RX ಆಗಲಿ RX 100 135ನ ತಂದಿದ್ದು ಮೇನ್ ರೀಸನ್ ಏನು ಅಂತಂದರೆ ನಮ್ಮ ಜನಗಳಿಗೆ ಕಡಿಮೆ ದುಡ್ಡಲ್ಲಿ ಕಡಿಮೆ ಮೇಂಟೆನೆನ್ಸಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬೈಕ್ನ ಕೊಡಬೇಕು ಅನ್ನೋದು. ಈ 2 ಸ್ಟ್ರೋಕ್ ಬೈಕ್ ಆಗಿರೋದ್ರಿಂದ ಇದ್ರದ್ದು ಮೇಂಟೆನೆನ್ಸ್ ಕೂಡ ಕಡಿಮೆ ಇತ್ತು. ಅದೇ ರೀತಿ ಇದು ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ಇದ್ರದ್ದು ಪವರು. ಇದ್ರದ್ದು ವೆಯ್ಟ್ ಬರೀ 90 to 100 kg ಆಗಿದ್ರು ಕೂಡ ಇದು ಪ್ರೊಡ್ಯೂಸ್ ಮಾಡ್ತಿದ್ದ ಪವರ್ ಬಂದು 14 bhp. ಒಳ್ಳೆ ರಾಕೆಟ್ನ ಥರ ನುಗ್ತಾಯಿತ್ತು. ಈ ಸ್ಪೀಡಿಂದನೇ ತುಂಬ ಜನ ಯೂತ್ಸು ಆ RX 100 ಮತ್ತು RX 135 ಕ್ರೇಜ್ ಬಂದಿತ್ತು. RX ಮೇನ್ಲಿ 2 ವೇರಿಯೇಷನಲ್ಲಿ ಬರ್ತಾಯಿತ್ತು. ಒಂದು 4 ಸ್ಪೀಡ್ ಮ್ಯಾನ್ಯಲು, ಇನ್ನೊಂದು 5 ಸ್ಪೀಡ್ ಮ್ಯಾನ್ಯಲು. ಮತ್ತು ಇದ್ರ ಮೈಲೇಜ್ ಅರೌಂಡ್ 25 to 35 ಮೈಲೇಜ್ ಕೊಡ್ತಾಯಿತ್ತು. ಕೆಲವೊಬ್ಬರು ಇದನ್ನು 40ವರೆಗೂ ಕೂಡ ರೀಚ್ ಮಾಡಿಸಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡಿ. ಮತ್ತು ಇದ್ರದ್ದು ಇಂಜಿನ್ನು ಮೇನ್ಲಿ 135cc ಆಗಿದ್ರು ಕೂಡ ಇದ್ರದ್ದು ಟಾಪ್ ಸ್ಪೀಡು 135 to 140. ಇವಾಗಿನ 600cc ಬೈಕ್ ಕೂಡ ಇದನ್ನು ರೀಚ್ ಮಾಡೋಕ್ಕೆ ಮುಕ್ಲಾಡುತ್ತೆ. ಆ ಥರ ಇತ್ತು ಇದ್ರದ್ದು ಪವರು ಮತ್ತು ಪರ್ಫಾರ್ಮೆನ್ಸು. ಅನ್ಫಾರ್ಚುನೇಟ್ಲಿ ಈ ಬೈಕ್ ಪ್ರೊಡಕ್ಷನ್ನ 2006-7 ಕಂಪ್ಲೀಟಾಗಿ ಸ್ಟಾಪ್ ಮಾಡಾಯಿತು. ಬಟ್ ಹೇಳ್ತಾರಲ್ಲ, ಒನ್ಸ್ ಎ ಲೆಜೆಂಡ್ ಈಸ್ ಆಲ್ವೇಸ್ ಎ ಲೆಜೆಂಡ್ ಅಂತ. ಸೊ ಈ ಲೆಜೆಂಡ್ರಿ ಬೈಕು ಒಂದು ಕಲ್ಟ್ ಕ್ಲಾಸಿಕ್ ಆಗಿ ನಮ್ಮ ಮಧ್ಯೆ ಉಳಿದೋಯ್ತು. ಈ ಕ್ಲಾಸಿಕ್ ಲೆಜೆಂಡ್ರಿ ಬೈಕ್ನ ಇದುವರೆಗೂ ಯಾರ್ಯಾರೆಲ್ಲ ಕಲೆಕ್ಟ್ ಮಾಡಿ ಮೇಂಟೈನ್ ಮಾಡಿ ಇದುವರೆಗೂ ಇದನ್ನು ಕಾಪಾಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಒಂದು ಬಿಗ್ ಸೆಲ್ಯೂಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು, ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ನೋಡಿ ಸ್ವಾಮಿ. ನಾವಿರೋದು ಹೀಗೆ.